ಸತ್ಯಜ್ಞಾನಾಯ ವಿಷ್ಣುವೆ. ಅನಂತ ಕ್ಷೇತ್ರದ ಒಡೆಯ ಸೌಮ್ಯಕೇಶವ ಈ ದಿವಸ ವಿಷ್ಣು ದೀಪ ಭಾಳ ವಿಶೇಷವಾಗಿ ಪ್ರತಿ ವರ್ಷವೂ ಕಾರ್ತೀಕ ಮಾಸದ ಹುಣ್ಣಿಮೆಯ ದಿವಸ ವಿಷ್ಣು ದೀಪ ಆಚರಣೆ ಮಾಡ್ತಕ್ಕಂಥದ್ದು ವಿಶೇಷ. ಪ್ರಾರಂಭದಲ್ಲಿ ಭಗವಂತನಿಗೆ ನಿತ್ಯ ತಿರುವಾರಾಧನ ಆಗಿ ಸಂಧ್ಯಾಕಾಲದಲ್ಲಿ ಸಾಯಂಕಾಲ ಗರುಡಗಂಬದ ಗರುಡದೇವರಿಗೆ ಒಂದು ಉಪಚಾರವಾಗಿ ಅಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿಗೂ ಸಹ ಉಪಚಾರಗಳನ್ನೆಲ್ಲ ಮಾಡಿ ಧ್ವಜಸ್ತಂಭದ ಗರುಡಗಂಬದ ಮೇಲೆ ವಿಶೇಷವಾಗಿ ದೀಪಾಲಂಕಾರ ಸರತಿ ಮೂಲಕ ಎಳೆದು ಆಚರಣೆ ಮಾಡಿ ತದನಂತರ ಬಟ್ಟೆಯನ್ನು ಸುಡ್ತೇವೆ. ಕರಿ ಅಂತ ಹೇಳ್ತೀವಿ. ಅದಕ್ಕೆ ಅಂದರೆ ದೃಷ್ಟಿಯ ಪರಿಹಾರ, ಲೋಕಕ್ಷೇಮಾರ್ಥವಾಗಿ ಕಾರ್ತೀಕ ಮಾಸದಲ್ಲಿ ಎಲ್ಲ ಜೀವರಾಶಿಗಳಿಗೂ ಮತ್ತು ಮನುಷ್ಯ ಮಾನವನ ಪ್ರತಿಯೊಂದು ನಡೀತಕ್ಕಂತಹ ಶಾರೀರಿಕ ವ್ಯಾಧಿ ಆಗ್ಬೋದು, ಮಾನಸಿಕ ವ್ಯಾಧಿ ಆಗ್ಬೋದು, ದೃಷ್ಟಿದೋಷಗಳಾಗ್ಬೋದು, ಪೀಡಾ ಪರಿಹಾರ ಆಗ್ಬೋದು, ಇದೆಲ್ಲ ನಿವಾರಣೆಗೋಸ್ಕರವೇ ದೀಪಾರಾಧನೆ ಮಾಡ್ತಕ್ಕಂಥದ್ದು. ಕಾರ್ತಿಕ ಮಾಸದ ದೇವಾಲಯ ದೀಪಾರಾಧನೆ ಕತ್ತಲೆಯಿಂದ ಬೆಳಕು. ವಿಶೇಷವಾಗಿ ಕತ್ತಲೆ ಅಂತಕ್ಕಂಥದ್ದು ನಮ್ಮ ಮನುಷ್ಯ ಜನರಲ್ಲಿರ್ತಕ್ಕಂತಹ ಸಕಲ ಕ್ಲೇಶ ಕಷ್ಟಗಳನ್ನು ಕತ್ತಲೆ ಅಂತ ಹೇಳ್ತೀವಿ. ಇದನ್ನು ಹೋಗಲಾಡಿಸೋದಕ್ಕೋಸ್ಕರ ವಿಷ್ಣು ದೇವಸ್ಥಾನದಲ್ಲಿ ಈ ದಿವಸ ದೀಪಾರಾಧನೆಯನ್ನು ಮಾಡಿ ಭಗವಂತನ ಕೈಂಕರ್ಯಾದಿಗಳು, ತೋಮಾಲೆ ಸೇವೆ, ಮಹಾನಿವೇದನ ಮತ್ತು ಶಾತುಂಬೆ ಮಂಗಳಾಶಾಸನ ಮಾಡಿ ಮಡಿಕೆಯಲ್ಲಿ ಇವತ್ತು ವಿಶೇಷವಾಗಿ ದೀಪಾಲಂಕಾರ ಚೊಕ್ಕ ಪಾನೆ ಅಂತೀವಿ. ಪಾನೆಯಲ್ಲಿ ಇವತ್ತು ಭಗವಂತನಿಗೆ ವಿಶೇಷವಾಗಿ ದೀಪದ ಒಂದು ಆರತಿಯನ್ನು ಬೆಳೆಸ್ತಕ್ಕಂಥ ಸಂಪ್ರದಾಯ ಇದೆ. ಅನಾದಿ ಕಾಲದಿಂದ ಇವತ್ತು ಮಾಡಿದ್ವಿ. ಈ ಸಂದರ್ಭದಲ್ಲಿ ಭಕ್ತಾದಿಗಳೆಲ್ಲ ಸೇರಿ ಕೈಂಕರ್ಯಕ್ಕೆ ಪಾತ್ರರಾಗಿ ಪ್ರಸಾದ ಸ್ವೀಕರಿಸ್ತಾ ಇದ್ದಾರೆ. ಭಗವಂತ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಎಲ್ಲ ಕೊಡಲಿ ಅಂತೇಳಿ ಪ್ರಾರ್ಥಿಸ್ತಾ ಇದ್ದೀವಿ. ಕಾರ್ತಿಕ ದೀಪದ ಉದ್ದೇಶನೇ ಜಗತ್ತಿನ ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕನ್ನು ಸಲ್ತಕ್ಕಂಥದ್ದು. ಸರ್ವೇ ಜನ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು. ಮಂಡ್ಯ ಜಿಲ್ಲೆ ನಾಗಮಂಗಲ ಟೌನ್ನಲ್ಲಿರ್ತಕ್ಕಂತಹ ಶ್ರೀ ಸೌಮ್ಯಕೇಶವ ಸ್ವಾಮಿ ದೇವಾಲಯದಲ್ಲಿ ವಿಷ್ಣು ದೀಪೋತ್ಸವ ಕಾರ್ಯಕ್ರಮ ಭಾಗಿಯಾಗಿ ಸಹಸ್ರಾರು ಭಕ್ತಾದಿಗಳು ಭಾಗಿಯಾಗಿ ಭಗವಂತನಿಗೆ ದೀಪ ಹಚ್ಚಿ ಅವನ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಎಲ್ರಿಗೂ ಒಳ್ಳೆಯದು ಮಾಡಲಿ ಭಗವಂತ. ಸರ್ವೇ ಜನ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು.